ಆರ್ಟಿಸ್ಟ್ ಇಲ್ಲ, ಇದರಲ್ಲಿ ಪಾತ್ರ ಇಲ್ಲ. ಕಲಾ ನಿರ್ದೇಶಕನಾಗಿ ಕೆಲಸ ಚಿತ್ರದಲ್ಲಿ ಒಂದೇ ಹೇಳೋದೇನು ಅಂದರೆ, ನನಗೆ ರಾಜಶೇಖರ್ ಭಾಳ ಒಬ್ಬ ನಿರ್ದೇಶಕನಾಗಿ ಬಹಳ ಇಷ್ಟವಾಗುವಂಥ ವ್ಯಕ್ತಿ. ಯಾಕೆಂದರೆ ಅವನ ಉಚಿತನ, ಆಮೇಲೆ ಇಡೀ ಚಿತ್ರಕ್ಕೆ ತನ್ನನ್ನು ತಾನು ಕೊಟ್ಕೊಳ್ಳೋದು, ಕಥೆಗಾಗಲಿ ಸಂಗೀತಕ್ಕಾಗಲಿ ಅಥವಾ ಎಲ್ಲ ವಿಭಾಗಗಳಲ್ಲಿ ಕೆಲಸ ಹೇಗಾಗಬೇಕು ಅನ್ನುವ ತುಡಿತ ಮತ್ತು ಇದು. ಆಮೇಲೆ ಅದು ಸಂಜು ವೆಟ್ಸ್ ಗೀತದಲ್ಲೂ ಕಾಣಿಸಿದೆ, ಅವನು ಮಾಡಿದಂಥ ಮೈನಾದಲ್ಲೂ ಕಾಣಿಸಿದೆ, ಈಗ ಸಂಜು ವೆಟ್ಸ್ ಗೀತ ಪಾರ್ಟ್ 2ನಲ್ಲೂ ಅದು ಕಾಣಿಸುತ್ತೆ. ಇದರ ಉಸಿರಿ ಕೆಲಸ ಆಗಲಿ, ನಟನೆ ವಿಷಯದಲ್ಲಾದರೂ ಅಷ್ಟೇ, ಕ್ಯಾರೆಕ್ಟರ್ನ ಒಂದು ಕ್ಯಾರೆಕ್ಟರೈಸೇಷನ್ನ ಹೇಗೆ ಮಾಡಬೇಕು. ಈಗ ರಚಿತಾರಾಮ್ ಅವರ ಕ್ಯಾರೆಕ್ಟರ್ಗೆ ಅಲ್ಲಿ ರಮ್ಯಾ ಇದ್ದರು, ಇಲ್ಲಿ ರಚಿತಾರಾಮ್ ಅವರಿದ್ದಾರೆ. ಬಟ್ ರಚಿತಾರಾಮ್ ಅವ್ರ ಕ್ಯಾರೆಕ್ಟರ್ನ ಹೇಗೆ ಮಾಡಬೇಕು ಅನ್ನುವಂತಹ ಸಿದ್ಧತೆಗಳಿರ್ಬೋದು. ಆಮೇಲೆ ನಮ್ಮ ಶ್ರೀಧರ್ ಕಿಟ್ಟಿ, ಒಟ್ಟಾರೆ ಚಿತ್ರ ಬಹಳ ಒಂದು ಸುಂದರವಾದಂತಹ ಪ್ರೇಮಕತೆ. ನಿಮಗೆ ಈಗಾಗಲೇ ಚಂದ್ರಚೂಡ್ ಹೇಳಿರ್ತಾರೆ ನಮಗೆ ಸೀರೆ ಕತೆ ಅಂತ. ಹಾಗಾಗಿ ಜೊತೆಲಿ ಶ್ರೀಧರ್ ಇದ್ದಾರೆ. ನಮಗೆ ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗೋದು ಬಾಳಲಿ ಅನ್ನೋ ಅವರು ಅದೇ ಥರ ನಡೀತಾ ಇದ್ದಾರೆ, ಅವರು ಅದೇ ಥರದಲ್ಲಿ ಇದ್ದಾರೆ. ಜೊತೆಯಲ್ಲಿ ಇದರಲ್ಲಿ ನಿಜವಾಗ್ಲೂ ಅವ್ರ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಎಲ್ಲರ ಕೆಲಸ ತುಂಬ ಚೆನ್ನಾಗಿದೆ. ನಮ್ಮ ಚಂದ್ರಚೂಡ್ ಡೈಲಾಗ್ಗಳನ್ನು ಬರೆದು ಮನೇಲಿ ಕೆಲಸ ಇರ್ತಾರೆ. ಬಟ್ ಚಂದ್ರಚೂಡವನ್ನ ಜೊತೆಯಲ್ಲೇ ಹಾಕ್ಕೊಂಡು ಇಡೀ ಸಿನಿಮಾ ಒಂಥರ ನಮ್ಮ ನಾಟ್ಯಕರಿಗೆ ಈ ಬುಕ್ಕಿನ ಬ್ಯಾಗ್ ಇರುತ್ತಲ್ಲ ಮಕ್ಕಳು, ಆ ಥರನೇ ಆಗ್ಬಿಟ್ಟಿದ್ರು. ಯಾವಾಗ ಬೇಕು ಅಂದ್ರೆ ಅವಾಗ ತೆಗೆದ್ಬಿಟ್ಟು ಚಂದ್ರು ಬಾಯಿ ಇರಬೇಕು, ನಾನು ಹೇಳಿದ್ವಿ ಬರೀ ಅಂತ ಹೇಳಿ ಅದರ ಹೇಳಿಸಿ ಬರೆಸಿದ್ದಾನೆ. ಜನವರಿ 10ಕ್ಕೆ ರಿಲೀಸ್ ಆಗ್ತಿದೆ. ಹೊಸ ವರ್ಷಕ್ಕೆ ಒಂದು ಹೊಸ ಮೊದಲ ಕನ್ನಡ ಚಿತ್ರ, ಒಂದು ರೀತಿಯ ಸದಭಿರುಚಿಯ ಚಿತ್ರ. ಬಹಳ ಖುಷಿಯಾಗುತ್ತೆ. ನೀವೆಲ್ಲರೂ ನೋಡಿ. ಜೊತೆಗೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಆ್ಯಕ್ಚುಲಿ ಈಗ ಯೂಟ್ಯೂಬರ್ಸು ನೀವೊಂಥರ, ನಾವೆಲ್ಲ ನಿಮಗೆ ಹೀರೋವಾಗಿ ಕಾಣಿಸ್ತೀವಿ, ಬಟ್ ನಮಗೆ ನೀವು ಕೂಡ ಹೀರೋಗಳಾಗಿ ಕಾಣಿಸ್ತೀರಿ. ಯಾಕೆಂದರೆ ನಿಮ್ಮೆಲ್ಲರ ಕೆಲಸ ಈಗ ಅದ್ಭುತವಾಗಿ ಬರ್ತಾ ಇದೆ. ಪ್ರತಿಯೊಂದು ವಿಷಯವನ್ನು, ನಮ್ಮ ಚಿತ್ರರಂಗದ ಒಂದು ಒಳ್ಳೆಯ ವಿಷಯವನ್ನು ಹೇಳ್ಬೇಕಾದ್ರೆ ಅದು ಅಷ್ಟೇ ಸುಲಲಿತವಾಗಿ, ಅಷ್ಟೇ ಚೆನ್ನಾಗಿ ಮುಟ್ಟಿಸ್ತೀರಿ. ಅದೇ ಥರ ಸಂಜು ವೆಟ್ಸ್ ಗೀತವನ್ನು ತಾವು ಮುಟ್ಟಿಸ್ತೀರಿ ಅನ್ನುವಂತಹ ಒಂದು ಆಶಯದಲ್ಲಿದ್ದೇನೆ. ನಮ್ಮ ಚಿತ್ರರಂಗಕ್ಕೂ ನಿಮ್ಮಿಂದ ತುಂಬ ಒಳ್ಳೆಯದಾಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಧರ್ ಸರ್, ಸಂಜು ವೆಟ್ಸ್ ಗೀತ ಅಂತ ಬಂದಾಗ ಆಲ್ಬಮ್ ಹಿಟ್, ಸೊ ಪಾರ್ಟ್ 2 ಅಂತ ಬಂದಾಗ